ಆತ್ಮೀಯ SLC ವಿದ್ಯಾರ್ಥಿಗಳೇ, ಮುಂಬರ್ತಕ್ಕಂಥ 2023-24ನೇ ಸಾಲಿನ ಒಂದು SLC ವಾರ್ಷಿಕ ಪರೀಕ್ಷೆ ಎದುರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮಗೆ ಈಗಾಗಲೇ ನಿನ್ನೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಗಣಿತ ವಿಷಯದ ಮಾದರಿ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ ನಾವು 1 ಅಂಕದ ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಕಿರು ಉತ್ತರಗಳಿಗೆ ಪ್ರಶ್ನೆಗಳ ಉತ್ತರವನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ ಏನಾಗಿದೆ ಅಂದ್ರೆ ಬಹು ಆಯ್ಕೆ ಪ್ರಶ್ನೆ. ಇಲ್ಲಿ 4 ಸೂಕ್ತವಾಗಿರ್ತಕ್ಕಂಥ ಉತ್ತರಗಳು ಕೊಟ್ಟಿರ್ತಾರೆ. ಅದರಲ್ಲಿ ಸೂಕ್ತವಾಗಿರ್ತಕ್ಕಂಥದ್ದನ್ನು ಆರಿಸಿ ಕ್ರಮಾಕ್ಷರದೊಡನೆ ನಾವು ಅದನ್ನು ಬರೆದು ಉತ್ತರವನ್ನು ಕೂಡ ಬರಿಬೇಕಾಗುತ್ತೆ. ಹಾಗಾಗಿ 1ನೇ ಪ್ರಶ್ನೆ, Q ಒಂದು ಧನ ಪೂರ್ಣಾಂಕವಾದಾಗ ಯಾವುದೇ ಧನ ಬೆಸ ಪೂರ್ಣಾಂಕದ ಸಾಮಾನ್ಯ ರೂಪ ಯಾವುದಿದೆ ಅಂದಾಗ ಇಲ್ಲಿ 4 ಆಪ್ಷನ್ದಲ್ಲಿ ನೋಡಿದಾಗ ನಮಗೆ ಬೆಸ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದಾಗಿದೆ. ಎ ಆಪ್ಷನ್ 2Q+1 ಇದು ಸರಿಯಾಗಿರ್ತಕ್ಕಂಥ ಉತ್ತರ. 2ನೇ ಪ್ರಶ್ನೆದಲ್ಲಿ ನೋಡಿದಾಗ ಇದು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸತಕ್ಕಂಥ ರೇಖೆಗಳನ್ನು ನಾವು ಕಂಡುಹಿಡಬೇಕು. ಎಂಥ ರೇಖೆಗಳಾಗಿವೆ ಅಂದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಜೋಡಿ ರೇಖಾತ್ಮಕ ಸಮೀಕರಣಗಳ ಒಂದು A1/A2, B1/B2, C1/C2 ಅನ್ನು ನಾವು ಅನುಪಾತದಲ್ಲಿ ಬರೆದು ಹೋಲಿಕೆ ಮಾಡಿ ನೋಡಿದಾಗ ನಮಗೆ ಸೂಕ್ತವಾಗಿರ್ತಕ್ಕಂಥ ಉತ್ತರ ನಾವು ಹೇಳ್ಬೋದು. ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರಶ್ನೆಯಲ್ಲಿ ನೋಡಿದಾಗ ಎಕ್ಸ್ನ ಸಹಗುಣಕ 1 ಆಗಿದೆ. 2ನೇ ಸಮೀಕರಣದಲ್ಲಿ ಎಕ್ಸ್ನ ಸಹಗುಣಕ 2 ಆಗಿದೆ. ವಾಯ್ನ ಸಹಗುಣಕ ನಮಗೆ 2 ಆಗಿದೆ. 2ನೇ ಸಮೀಕರಣದಲ್ಲಿ 4 ಆಗಿದೆ. ನೋಡಿ 2 1 2 2 4 ಅಂದಾಗ ಇವೆರಡು ಪರಸ್ಪರ ಸಮನಾಗಿದೆ. ಇನ್ನು C1/C2 ನೀವು ಕಂಪೇರ್ ಮಾಡಿ ನೋಡಿದಾಗಲೂ ಕೂಡ ಇಲ್ಲಿ ಅವುಗಳು ಪರಸ್ಪರ ಸಮನಾಗಿಲ್ಲ. -8/-10 ಆಗುತ್ತೆ. ಛೇದಿಸಿದಾಗ -4/-5 ಆಗುತ್ತೆ. ಮೈನಸ್ ಕ್ಯಾನ್ಸಲ್ ಆದರೂ ಕೂಡ ಆದರೆ 1 ಆಗಿರಲ್ಲ. ಹಾಗಾಗಿ A1/A2 = B1/B2 ಅಂದಾಗ ನೇರವಾಗಿ ನಮಗಿದು ಸಮಾಂತರವಾಗಿರ್ತಕ್ಕಂಥ ರೇಖೆಗಳು ಆಗಿರುತ್ತವೆ ಅನ್ನೋದು ಉತ್ತರ ಎಲ್ಲಿದೆ ಆಪ್ಷನ್ ನೋಡಿ ನಾವು ಅದನ್ನು ಟಿಕ್ ಮಾಡಬೇಕಾಗುತ್ತೆ. ಹಾಗಾಗಿ ಪರಸ್ಪರ ಸಮಾಂತರವಾಗಿರ್ತಕ್ಕಂಥದ್ದು ಇದು ಸರಿಯಾದ ಉತ್ತರವಾಗಿದೆ. ಇನ್ನು 3ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಅದರ ಎನ್ನೇ ಪದವನ್ನು ಕಂಡುಹಿಡಿತಕ್ಕಂಥ ಸೂತ್ರ. ನೇರವಾಗಿ ಸೂತ್ರವನ್ನು ನೋಡ್ಬೇಕು. ಇಲ್ಲಿ ಎಲ್ಲಿದೆ A+n-1 × D ಎಲ್ಲಿದೆ ನೋಡಿದಾಗ ನಮಗೆ ಸಿ ಆಪ್ಷನ್ ಏನಾಗಿದೆ ಸರಿಯಾದ ಉತ್ತರವಾಗಿದೆ. ಇದು ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ P(x) = x² - 2x - 8 ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಬೇಕು. ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿದಾಗ ನಮಗೆ ಇಲ್ಲಿ ಬರ್ತಕ್ಕಂಥದ್ದು ನೋಡಿದಾಗ ಮೈನಸ್ ಮೊತ್ತವನ್ನು m+n = -b/a ಅಂತಂದಾಗ -b ಅಂತಂದಾಗ -b ನ ಬೆಲೆ -2 ಆಗಿದೆ. a ನ ಬೆಲೆ 1 ಆಗಿದೆ. ಅಂದರೆ x² ಸಹಗುಣಕ 1, b ನ ಬೆಲೆ ಅಂದಾಗ -2. -× ಪ್ಲಸ್ ಆದಾಗ ಇಲ್ಲಿ ಸೂಕ್ತವಾಗಿರ್ತಕ್ಕಂಥ ಉತ್ತರ ಯಾವುದಾಗಿದೆ ಅಂದರೆ 2 ಅಂತಕ್ಕಂಥದ್ದು ಇದು ಶೂನ್ಯತೆಗಳ ಮೊತ್ತವಾಗಿದೆ. ಇನ್ನು tan θ = 1 ಆದರೆ secant θದ ಬೆಲೆ ಎಷ್ಟು? tan θದ ಬೆಲೆ 1 ಅಂದರೆ ಇದು tan 45 ನ ಬೆಲೆ ಆಗಿರುತ್ತದೆ. tan 45 ನ ಬೆಲೆ tan 45 ಡಿಗ್ರಿಯ ಬೆಲೆ 1 ಆಗಿದ್ದಾಗ secant 45 ನ ಬೆಲೆ ಎಷ್ಟಾಗಿರುತ್ತದೆ ನೋಡಿದಾಗ secant 45 ನ ಬೆಲೆ ನಮಗೆ √2 ಆಗಿರುತ್ತದೆ. ಹಾಗಾಗಿ √2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಎಲ್ಲಿದೆ? ಇಲ್ಲಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇನ್ನು ಮುಂದೆ 6ನೇ ಪ್ರಶ್ನೆ ನೋಡಿದಾಗ ಇದು ಲಂಬಕೋನ ತ್ರಿಭುಜವಾಗಿ ಕಾಣಿಸ್ತದೆ. ಇಲ್ಲಿ 6 ಲಂಬಕೋನವನ್ನು ಏರ್ಪಡಿಸಿರ್ತಕ್ಕಂಥ ಕೋನವಾಗಿದೆ. PRQ ಅಂತಕ್ಕಂಥ ತ್ರಿಭುಜದಲ್ಲಿ ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪೈಥಾಗರಸ್ ಪ್ರಮೇಯವನ್ನು ಹೋಲಿಕೆ ಮಾಡಿ ನೋಡಿ. ವಿಕರ್ಣ PQ², ಪಾದ PR², ಎತ್ತರ QR² ಯಾವುದಾಗಿದೆ ನೋಡಿದಾಗ ಇಲ್ಲಿ 1ನೇ ಆಪ್ಷನ್ ಏನಾಗಿದೆ ಇದು ಸಮಂಜಸವಾಗಿರ್ತಕ್ಕಂಥದ್ದು. PQ² ಸಮನಾಗಿದೆ PR² + QR² ಇದು ಪೈಥಾಗರಸ್ ಪ್ರಮೇಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರವಾಗಿದೆ ಅಂತ ಹೇಳ್ಬೋದು. ಇನ್ನು 7ನೇ ಪ್ರಶ್ನೆ, ತ್ರಿಜ್ಯ R ಮತ್ತು ಎತ್ತರ ಹೆಚ್ಚಾಗಿರ್ತಕ್ಕಂಥ ಶಂಕುವಿನ ಘನಫಲವನ್ನು ನೇರವಾಗಿ ಶಂಕುವಿನ ಘನಫಲವನ್ನು ಕಂಡುಹಿಡಿತಕ್ಕಂಥದ್ದು ನೋಡಿದಾಗ ನಮಗೆ ಶಂಕುವಿನ ಘನಫಲ ಏನಿದೆ 1/3 πr²h ಎಲ್ಲಿದೆ 1/3 πr²h ಅಂತಕ್ಕಂಥದ್ದು ಆಪ್ಷನ್ ಬಿ ಆಗಿದೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಪ್ರಶ್ನೆ, ತ್ರಿಭುಜ ABC AB ಸಮನಾಗಿದೆ √3 ಮಾನಗಳು, BC ಸಮನಾಗಿದೆ 1 ಮಾನ, AC ಸಮನಾಗಿದೆ 2 ಮಾನಗಳು ಮತ್ತು ಕೋನ ACB ಸಮನಾಗಿದೆ θ ಆದರೆ ಥೀಟಾದ ಬೆಲೆಯನ್ನು ಕಂಡುಹಿಡಬೇಕು. ಥೀಟಾ ತಗೊಂಡಾಗ ನಮಗೆ C θ ಆದರೆ ಇಲ್ಲಿ ಅಭಿಮುಖ ಬಾಹು ಯಾವುದಾಗಿದೆ AB ಆಗಿದೆ ಮತ್ತು ವಿಕರ್ಣ AC ಆಗಿದೆ, ಪಾರ್ಶ್ವಬಾಹು BC ಆಗಿದೆ. ಹೋಲಿಕೆ ಮಾಡಿ ನೋಡಿದಾಗ θ ಥೀಟಾ ತೆಗೆದುಕೊಂಡಾಗ ನಮಗೆ √3/1 ಅಂತೂ ಒಂದು ಬೆಲೆಯನ್ನು ತಗೊಳ್ಬೋದು. √3/1
ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಬಾಹು, ಇನ್ನೊಂದು ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಸೊ ಇವೆರಡು √3ನ ಬೆಲೆ ಮತ್ತು √3/2ನ ಬೆಲೆ ಎಲ್ಲಿದ್ದಾವೆ ಅಂತ ನಾವು ಪರೀಕ್ಷೆ ಮಾಡಿದಾಗ √3ನ ಬೆಲೆ ಏನಾಗಿದೆ tan 60 ಡಿಗ್ರಿ ಆಗಿದೆ. ಹಾಗಾಗಿ ಇಲ್ಲಿ ಥೀಟಾ = 60 ಡಿಗ್ರಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಆಪ್ಷನ್ ಬಿ ಏನಾಗಿದೆ ಸರಿಯಾಗಿದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಗಳು, ಈಗ ಬಹುಆಯ್ಕೆ ಪ್ರಶ್ನೆಗಳು ಮುಗಿದು ಕಿರು ಪ್ರಶ್ನೆಗಳಿಗೆ ಉತ್ತರವನ್ನು, 1 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗುತ್ತೆ. ನೋಡಿ, 2 ಮಸ ಮತ್ತು ಲಸಗಳು ಕ್ರಮವಾಗಿ 4 ಮತ್ತು 60 ಆಗಿವೆ. ಒಂದು ಸಂಖ್ಯೆ 12 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಬೇಕು. ಸೊ ನೇರವಾಗಿ ಸೂತ್ರವನ್ನು ತೆಗೆದುಕೊಳ್ಬೇಕು. a × b = h × l. ಸೊ ಯಾವುದೇ ಎರಡು ಪದಗಳ ಗುಣಲಬ್ಧ ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿದೆ. ಇಲ್ಲಿ ಬೆಲೆಯನ್ನು ಅಳವಡಿಸಿದಾಗ ಎರಡು ಸಂಖ್ಯೆಗಳು ಒಂದು ಸಂಖ್ಯೆ 12 ಆಗಿದೆ. ಸೊ a × 12 ಸಮನಾಗಿದೆ h × l ಅಂದಾಗ 4 × 60. ಸೊ ಹಾಗಾಗಿ 12 ಇಲ್ಲಿ ಗುಣಿಸ್ತಾ ಈ ಕಡೆ ಬಂದಾಗ ಭಾಗಿಸಿದಾಗ 12 12 5 60 ಅಂದಾಗ ಇನ್ನೊಂದು ಸಂಖ್ಯೆ ಏನಾಗಿದೆ ನಮಗೆ 4 5 20 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇಲ್ಲಿ 10ನೇ ಪ್ರಶ್ನೆಯಲ್ಲಿ ಮಹತ್ತಮ ಘಾತವನ್ನು ನಾವು ನೋಡಿ ಬರಿಬೇಕಾಗಿದೆ. ಮಹತ್ತಮ ಘಾತವನ್ನು ನೋಡಿದಾಗ ನಮಗೆ ಪಿನ ಘಾತ 4 ಅಂತಕ್ಕಂಥದ್ದು ಏನಾಗಿದೆಯಲ್ಲ ಇದು ಮಹತ್ತಮ ಘಾತವಾಗಿದೆ. ಮುಂದಿನ ಪ್ರಶ್ನೆ 11 3 1 -1 ಈ ಸಮಾಂತರ ಶ್ರೇಣಿಯ 5ನೇ ಪದವನ್ನು ಕಂಡಿಬೇಕು. ಸೊ 5ನೇ ಪದವನ್ನು ಕಂಡಿಬೇಕಾದ್ರೆ ಮೊದಲಿಗೆ ನಮಗೆ ಮೊದಲ ಪದವನ್ನು ಬರ್ಕೋಬೇಕು. ಮೊದಲ ಪದ 3 ಆಗಿದೆ. ಡಿಫ್ರೆನ್ಸ್ ಎಷ್ಟಾಗಿದೆ 1 - 3 ಅಂತಂದಾಗ 2 ಆಗಿದೆ. ಸೊ 5ನೇ ಪದ ಅಂದರೆ n = 5. ನೇರವಾಗಿ ನೀವು ಸೂತ್ರವನ್ನು ಬರಿಬಹುದು. n = a + n - 1 × d. ಇಲ್ಲಿ ಏನ ಬೆಲೆ 3 ಪ್ಲಸ್ n ಅಂದರೆ 5 - 1 4 4 × -2 4 × -2. ಸೊ 4 × 2 ಅಂದರೆ -8 3 -8 ಅಂದರೆ -5 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗುತ್ತೆ. -5 ಇದಕ್ಕೆ ಉತ್ತರ. ನೆಕ್ಸ್ಟ್ 12ನೇ ಪ್ರಶ್ನೆ 2x ಸಮನಾಗಿದೆ 3x² - 5 ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರಿಬೇಕಂದಾಗ ನಮಗೆ ಘಾತಾಂಕದ ಇಳಿಕೆ ಕ್ರಮದಲ್ಲಿ ಬರಿಬೇಕು. ಸೊ ನಿಮಗೆ ಈಗಾಗಲೇ ಗೊತ್ತು ax² + bx + c ಸಮನಾಗಿದೆ 0. ಇದು ಸಮೀಕರಣದ ಆದರ್ಶ ರೂಪ. ಇದನ್ನು ಬರೆದಾಗ ನಮಗೆ 3x² - 2x - 5 ಸಮನಾಗಿದೆ 0. ಇದು ಸಮೀಕರಣದ ಆದರ್ಶ ರೂಪವಾಗುತ್ತದೆ. 13ನೇ ಪ್ರಶ್ನೆ sin a = 1/2 cos a = √3/2 ಆದಾಗ tan a ನ ಬೆಲೆ ನಿಮ್ಗೆ ಈಗಾಗಲೇ ಗೊತ್ತು. tan a ಅಂದರೆ tan a = sin / cos ಆಗಿದೆ. ಸೊ sin a / cos a sin a / cos a. ಸೊ ಬೆಲೆಯನ್ನು ಅಳವಡಿಸ್ರಿ. sin a ಅಂದರೆ ಎಷ್ಟಿದೆ 1/2. ಸೊ 1/2 / √3/2. ಸೊ 2 ಕ್ಯಾನ್ಸಲ್. ಆಗ ಉಳಿದಿರ್ತಕ್ಕಂಥದ್ದು 1/√3 ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಇನ್ನು 14ನೇ ಪ್ರಶ್ನೆ ಒಂದು ಕುಂದಿಲ್ಲದ ನಾಣ್ಯವನ್ನು ಒಂದು ಬಾರಿ ಚಿಮ್ಮಿದಾಗ ಶಿರವನ್ನು ಪಡೆಯುವ ಸಂಭವನೀಯತೆ ಕಂಡುಹಿಡಿಯಬೇಕು. ಇಲ್ಲಿ 1 ಅಂಕದ ಪ್ರಶ್ನೆವಾಗಿರೋದ್ರಿಂದ ನೇರವಾಗಿ ಉತ್ತರವನ್ನು ನಾವು ಬರಿಬೋದು. ಒಂದು ನಾಣ್ಯವನ್ನು ಚಿಮ್ಮಿದಾಗ ನಮಗೆ 2 ಫಲಿತಾಂಶಗಳು ದೊರೆಯುತ್ತವೆ. ಸೊ n(f) ಅಂದರೆ ನಮಗೆ ಇಲ್ಲಿ 2 ಆಗುತ್ತದೆ. ಸೊ ಒಟ್ಟು ಫಲಿತಾಂಶಗಳು ಇಲ್ಲಿ ಬರ್ಬೋದು ಎಷ್ಟು 2. ಶಿರವನ್ನು ಪಡಿತಕ್ಕಂಥದ್ದು ಶಿರ ಅಂದರೆ ಒಂದೇ ಒಂದಾಗಿದೆ. ಹಾಗಾಗಿ ಇಲ್ಲಿ P of E = n(a) / n(s). ಸೊ ಎ ಅಂದರೆ ಒಂದೇ ಬರ್ತದೆ. ಒಟ್ಟು ಫಲಿತಾಂಶಗಳು 2 ಅಂದರೆ 1 2 ಅಂಶ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇನ್ನು 15ನೇ ಪ್ರಶ್ನೆ 15 ಕೊಟ್ಟಿರುವ ಚಿತ್ರದಲ್ಲಿ ಕೋನ AOB ಸಮನಾಗಿದೆ 2APB ಆದರೆ APBಯ ಕೋನವನ್ನು ಕಂಡುಹಿಡಿಯಿರಿ. ಈ ಚಿತ್ರವನ್ನು ನೋಡಿದಾಗ P ಬಾಯಬಿಂದುವಾಗಿದೆ. ಬಾಯಬಿಂದುವಿನಲ್ಲಿರ್ತಕ್ಕಂಥ ಸ್ಪರ್ಶಕ ಇದಾವೆ. ಮತ್ತು ಇಲ್ಲಿ ಕೋನ A ಮತ್ತು ಕೋನ Bಗಳು ಸ್ಪರ್ಶಕದ ಸ್ಪರ್ಶ ಬಿಂದುವಿನಿಂದ ಕೇಂದ್ರಕ್ಕೆ ಎಳೆದಿರ್ತಕ್ಕಂಥ ಒಂದು ತ್ರಿಜ್ಯಗಳಾಗಿವೆ. ಅವುಗಳು ಕೂಡ 90 ಡಿಗ್ರಿ ಇರ್ತವೆ. ಇಲ್ಲಿ ನಮಗೆ ಕೋನ AOB ಮತ್ತು ಕೋನ APBಗಳ ಮೊತ್ತ 180 ಡಿಗ್ರಿ ಆಗಬೇಕು. ಏಕೆಂದರೆ ಎರಡು ಕೋನಗಳು A ಮತ್ತು Bಗಳು 90 ಡಿಗ್ರಿ ಆಗಿ ಉಳಿದಿರ್ತಕ್ಕಂಥದ್ದು ಕೂಡ 180ಕ್ಕೆ ಸಮನಾಗಿರಬೇಕು. ಹಾಗಾಗಿ ಕೋನ AOB ಮತ್ತು ಕೋನ APBಯ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಸೊ ಹಾಗಾಗಿ ಇಲ್ಲಿ AOB ಅಂದರೆ ಏನಾಗಿದೆ 2 APB. ಸೊ 2
ಎ ಪಿ ಬಿ ಪ್ಲಸ್ ಎ ಪಿ ಬಿ. ಹಾಗಾಗಿ 3 ಕೋನ ಎ ಪಿ ಬಿ ಸಮನಾಗಿದೆ 180 ಡಿಗ್ರಿ. ಅಂದರೆ ಎ ಪಿ ಬಿಯ ಕೋನ ಎಷ್ಟಾಗಿದೆ? 60 ಡಿಗ್ರಿ ಆಗಿರುತ್ತದೆ. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ಕೊನೆಯ ಪ್ರಶ್ನೆ, ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರಿಬೇಕು. ನೇರವಾಗಿರ್ತಕ್ಕಂಥ ಸೂತ್ರವನ್ನು ಬರಿಬೇಕು. ಏನಾಗಿದೆ? ಪೈ ಇಂಟು R1 ಪ್ಲಸ್ R2 ಇಂಟು ಎಲ್ ಅಂತಕ್ಕಂಥದ್ದು ಇದು ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರವಾಗಿದೆ. ಹಾಗಾಗಿ ಒಟ್ಟು ನಾವು 16 ಪ್ರಶ್ನೆಗಳಿಗೆ ಉತ್ತರವನ್ನು ಇಲ್ಲಿ ನಾವು ನೋಡಿದೆ. ಮುಂದಿನ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಧನ್ಯವಾದಗಳು.